ನಮಸ್ತೆ, ಇದು ಮಂಗಳವಾರ ಬೆಳಗ್ಗೆ. ಇವತ್ತು ಬೆಳಗ್ಗೆ ಸ್ವಲ್ಪ ಲೇಟಾಗೇ ಎದ್ದೆ. ಹಾಗಾಗಿ ಇನ್ಸ್ಟಂಟ್ ರವಾ ಇಡ್ಲಿ ಮಾಡಿಬಿಡೋಣ ನಮ್ಮ ಯಜಮಾನ್ರಿಗೆ ಅಂತ ಹೇಳಿ ಇನ್ಸ್ಟಂಟ್ ರವಾ ಇಡ್ಲಿ ಕಾಯಿಸಿಟ್ಬಿಟ್ಟೆ. ಹಾಗೆ ನನಗೆ ವೆಜಿಟೇಬಲ್ ರಾಗಿ ಸೂಪ್ ಮಾಡ್ಕೊಳ್ಳೋಣ ಅಂತ ಹೇಳಿ ಎಲ್ಲ ಥರದ ವೆಜಿಟೇಬಲ್ ರಾಗಿ ಸೂಪ್ಗೆ ಹಾಕೊಳ್ಳೋಕ್ಕೆ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡೆ. ಜೊತೆಗೆ ಕಾರ್ನ್ ಇತ್ತು ಮನೆಯಲ್ಲಿ, ಅದಕ್ಕೆ ಕಾರ್ನೆಲ್ಲ ಬಿಡಿಸಿ ಇಟ್ಕೊಂಡೆ. ಅದನ್ನು ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಕಾರ್ನ್ ಹಾಕ್ಕೊಂಡೆ. ಸ್ವಲ್ಪ ಕಾರ್ನ್ನ ಜಜ್ಜಿಬಿಟ್ಟು ಹಾಕೊಂಡ್ರೆ ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ ಸೂಪಿಗೆ. ಹಾಗಾಗಿ ಕಾರ್ನ್ನ ಕೂಡ ಹಾಕೊಳ್ತೀನಿ. ಸ್ವಲ್ಪ ಕಾರ್ನ್ ಸ್ಕ್ರ್ಯಾಚ್ ಇರುತ್ತಲ್ಲ, ಅಂದರೆ ಕಾರ್ನ್ ಪೌಡರ್ ಇರುತ್ತಲ್ಲ, ಅದನ್ನು ಕೂಡ ಸ್ವಲ್ಪ ನೀರಿನಲ್ಲಿ ಬೆರೆಸಿ ಹಾಕೊಂಡ್ರೆ ಕಾರ್ನ್ ಥಿಕ್ನೆಸ್ ಚೆನ್ನಾಗಿ ಬರುತ್ತೆ ರಾಗಿ ಸೂಪ್ಗೆ. ಹಾಗಾಗಿ ಅದನ್ನು ಸ್ವಲ್ಪ ಹಾಕ್ಕೊಂಡೆ. ಅದಾದಮೇಲೆ ಬೇಗ ಬೇಗ ಇಡ್ಲಿ ರೆಡಿ ಮಾಡಿಬಿಟ್ಟು, ಇಡ್ಲಿಗೆ ಏನಾದರೂ ನಂಚ್ಕೊಳ್ಳೋದು ಬೇಕಲ್ವ, ಹಾಗಾಗಿ ಕಾಯಿ ಚಟ್ನಿ ಮಾಡ್ಕೊಳ್ತೀನಿ. ಕಾಯಿಗೆ ಶುಂಠಿ, ಬೆಳ್ಳುಳ್ಳಿ, ಹಾಗೆ ಸ್ವಲ್ಪ ಜೀರಿಗೆ, ಮೆಣಸು, ಮೂರೇ ಮೂರು ಮೆಣಸಿನಕಾಯಿ ಹಾಕಿ ನೀರು ಹಾಕಿ ರುಬ್ಕೊಳ್ತಾ ಇದ್ದೀನಿ. ಯಾವುದೇ ರೀತಿ ಕೊತ್ತಂಬರಿ, ಕರ್ಬೇವಿನ ಸೊಪ್ಪು ಹಾಕಿಲ್ಲ. ಇಷ್ಟೇ ಮಂಗಳವಾರದ ಬೆಳಗಿನ ರೂಟೀನ್ ಅಂತ ಹೇಳ್ಬೋದು. ರಾಗಿ ಸೂಪ್ ಅದು ತುಂಬ ಚೆನ್ನಾಗಿತ್ತು. ಇವತ್ತು ಬೆಳಗ್ಗೆ ರಾಗಿ ಸೂಪ್, ಮಧ್ಯಾಹ್ನ ರವಾ ಇಡ್ಲಿ ತಗೊಂಡೆ, ಮತ್ತೆ ಒಂದು ಚೀಟ್ ಮೀಲ್ ಆಗಿ ಐಸ್ ಕ್ರೀಮ್ ತಗೊಂಡೆ. ಹಾಗಾಗಿ ಡಿನ್ನರ್ಗೆ ಗೋವಾ ತಗೊಂಡೆ. ಇಲ್ಲಿಗೆ ನಾನು ಡಿನ್ನರ್ ಮುಗಿಸ್ದೆ ಅಂತ ಹೇಳ್ತಾ ಬಾಯ್.